ये हुआ है. ನಮಸ್ಕಾರ, ನಾನು BR ನಾಯ್ಡು. ಪ್ರತಿ ಚುನಾವಣೆಯ ಟೈಮಲ್ಲಿ ಒಂದಲ್ಲ ಒಂದು ಕಡೆ ಬಾಂಬ್ ಬ್ಲಾಸ್ಟ್ ಸದ್ದು ಕೇಳಿಸುತ್ತೆ. ಆಮೇಲೆ ಅದರ ಬಗ್ಗೆ ಸುದ್ದಿಯೇ ಇರೋದಿಲ್ಲ. ಯಾಕೆ ಹೀಗೆ? ನವೆಂಬರ್ 10ರಂದು ದೆಹಲಿಯ ರೆಡ್ ಫೋರ್ಟ್ ಹತ್ತಿರ ಕಾರ್ ಬಾಂಬ್ ಸ್ಫೋಟ ನಡೆದಿದೆ. 12 ಮಂದಿ ಮೃತಪಟ್ಟಿದ್ದಾರೆ. 20ಕ್ಕೂ ಹೆಚ್ಚು ಜನಕ್ಕೆ ಗಂಭೀರವಾದ ಗಾಯಗಳಾಗಿದೆ. ಇದೇನೂ ಹೊಸ ಕಥೆ ಅಲ್ಲ ಬಿಡಿ. ನಾವು ಇಂಥ ಸುದ್ದಿಗಳನ್ನ ಹಿಂದೆಯೂ ಕೇಳಿದ್ದೀವಿ. ಉರಿ ದಾಳಿ, ಪುಲ್ವಾಮಾ ದಾಳಿ, ಪಹಲ್ಗಾಮ್ ದಾಳಿ, ಈಗ ದೆಹಲಿಯ ಸರದಿ ಅಷ್ಟೇ. ಉರಿ ದಾಳಿ ಇದು ನಡೆದಿದ್ದು ಸೆಪ್ಟೆಂಬರ್ 18, 2016ರಲ್ಲಿ. ಜಮ್ಮು ಕಾಶ್ಮೀರದ ಉರಿಯಲ್ಲಿರುವ ಸೇನಾ ಶಿಬಿರದ ಮೇಲೆ ದಾಳಿ ನಡೆದಿತ್ತು. 19 ಜನ ಯೋಧರು ಹುತಾತ್ಮರಾದರು. 30ಕ್ಕೂ ಹೆಚ್ಚು ಮಂದಿಗೆ ಗಾಯ ಆಯಿತು. ಪುಲ್ವಾಮಾ ದಾಳಿ ಇದು ನಡೆದಿದ್ದು 2019 ಫೆಬ್ರವರಿ 14ರಂದು. RPF ಬಸ್ ಮೇಲೆ ಆತ್ಮಹತ್ಯಾ ಬಾಂಬ್ ದಾಳಿ ನಡೆಯಿತು. 40 ಯೋಧರು ಒಂದು ಪ್ರಾಣ ಕಳೆದುಕೊಂಡಿದ್ದು. ಇನ್ನೂ 2025 ಏಪ್ರಿಲ್ 22ರಂದು ನಡೆದ ಪಹಲ್ಗಾಮ್ ಘಟನೆ. ಕಾಶ್ಮೀರದ ಬೈಸರಾಂಗ್ ಕಣಿವೆಯಲ್ಲಿ ನಡೆದ ಈ ದಾಳಿಯಲ್ಲಿ 26 ಮಂದಿ ಮುಗ್ಧ ನಾಗರಿಕರು ಸಾವನ್ನಪ್ಪಿದ್ದರು. ಈಗ 2025 ನವೆಂಬರ್ 10ರಂದು ದೆಹಲಿಯಲ್ಲಿ ನಡೆದಿರೋ ದಾಳಿ. ದೇಶದ ಘನತೆಯ ಕೆಂಪುಕೋಟೆ ಹತ್ತಿರವೇ ಕಾರ್ ಬಾಂಬ್ ಸ್ಫೋಟ ನಡೆದಿದ್ದು 12ಕ್ಕೂ ಅಧಿಕ ಜೀವಗಳು ಸಾವನ್ನಪ್ಪಿದವು. ಈ ಬಾರಿಯೂ ಸತ್ತವರು ಅಮಾಯಕ ನಾಗರಿಕರು. ಪ್ರತಿ ಬಾರಿ ದಾಳಿ ನಂತರ ಮಾಧ್ಯಮಗಳಲ್ಲಿ ಜೋಶ್, ಸೋಷಿಯಲ್ ಮೀಡಿಯಾದಲ್ಲಿ ನಾಟಕ, ಜೊತೆಯಲ್ಲಿ ಚುನಾವಣೆ ಪ್ರಚಾರ. ಆದರೆ ಈ ದಾಳಿಗಳ ಹಿಂದಿನ ಹೊಣೆಗಾರರು ಯಾರು? ಈ ಬಗ್ಗೆ ಯಾಕೆ ಯಾವಾಗಲೂ ಮೌನ? ದೇಶ ಪ್ರೇಮ ಅಂದರೆ ಧ್ವಜ ಹಾರಿಸೋದಲ್ಲ, ದೇಶದ ಹೊಣೆಯನ್ನು ಹೊತ್ತುಕೊಳ್ಳುವುದು. ಯಾವುದೇ ಪಕ್ಷ ಇರಲಿ, ದಾಳಿ ನಡೆದರೆ ಹೊಣೆಗಾರಿಕೆಯ ಬಗ್ಗೆ ಕೇಳಲೇಬೇಕಲ್ಲ. ಕಳೆದ 10 ವರ್ಷಗಳಲ್ಲಿ ಹಲವಾರು ಸ್ಫೋಟಗಳು ಸಂಭವಿಸಿವೆ. ಆದರೂ ಇದುವರೆಗೂ ಒಬ್ಬರೂ ಹೊಣೆ ಹೊತ್ತಿಲ್ಲ. ದಾಳಿ ನಡೆಯುವಾಗ ಜನರು ಸಾಯುತ್ತಾರೆ. ಅದರಲ್ಲಿ ರಾಜಕೀಯ ನಡೆಸುವ ಅಸಹ್ಯ ಮುಂದುವರಿಯುತ್ತದೆ. ನಾನು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಈ ಮಾತು ಹೇಳ್ತಿಲ್ಲ, ಒಬ್ಬ ಭಾರತೀಯನಾಗಿ ಹೇಳ್ತಾ ಇದ್ದೀನಿ. ದೇಶದ ಭದ್ರತೆ ಅನ್ನೋದು ಪಕ್ಷದ ವಿಷಯ ಅಲ್ಲ, ಇದು ದೇಶದ ವಿಷಯ. ಮಕ್ಕಳು, ತಾಯಂದಿರು, ಸೈನಿಕರು ಇವರ ಪ್ರಾಣಗಳು ಸುರಕ್ಷಿತವಾಗಿಲ್ಲದ ದೇಶದಲ್ಲಿ ಮೌನವಾಗಿ ಬಿಟ್ಟರೆ ಅದು ಉಗ್ರರಿಗೆ ಸಹಕಾರ ಕೊಟ್ಟಂತೆ. ಪ್ರಧಾನಮಂತ್ರಿ ಮತ್ತು ಗೃಹ ಮಂತ್ರಿಗಳು ಈ ಘಟನೆಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು. ಈ ಮೂಲಕವಾದರೂ ತಮ್ಮ ದೇಶ ಪ್ರೇಮ ತೋರಿಸಬೇಕು. ದೇಶವನ್ನು ಪ್ರೀತಿಸುವವನು ಪ್ರಶ್ನೆ ಕೇಳ್ತಾನೆ, ಮೌನವಾಗಿರುವವನು ಸಹಕರಿಸುತ್ತಾನೆ. ಈ ಪ್ರಶ್ನೆಯನ್ನು ಕೇವಲ ನನ್ನೊಬ್ಬನ ಪ್ರಶ್ನೆ ಆಗಬಾರ್ದು, ನೀವು ಕೂಡ ಪ್ರಶ್ನಿಸಿ. ದೇಶ ಪ್ರೇಮ ಅಂದರೆ ಪ್ರಶ್ನೆ ಕೇಳೋದು ಮಾತ್ರ ಅಲ್ಲ, ಉತ್ತರ ಪಡೆಯುವುದೂ ಸಹ ಆಗಬೇಕು. ದೇಶವನ್ನು ಪ್ರೀತಿಸುವವನು ಪ್ರಶ್ನೆ ಕೇಳುತ್ತಾನೆ, ಸತ್ಯಕ್ಕಾಗಿ ನಿಲ್ಲುವವನು ದೇಶವನ್ನು ಉಳಿಸುತ್ತಾನೆ.